ಬಿಹಾರದಲ್ಲಿನ ಎಲೆಕ್ಷನ್ ಫಲಿತಾಂಶಕ್ಕೆ ಇನ್ನೂ ಒಂದೇ ಒಂದು ದಿನ ಬಾಕಿ ಇದೆ. ಈ ನಡುವೆ ಯಾರು ಯಾರಿಗೆ ವೋಟ್ ಮಾಡಿದ್ದಾರೆ ಅನ್ನುವಂತಹ ಚರ್ಚೆ ಈಗ ತೀವ್ರವಾಗ್ತಾ ಇದೆ. ಈ ಬಾರಿ ಮಹಿಳೆಯರು, ಯುವಕರು ಯಾರಿಗೆ ವೋಟ್ ಮಾಡಿದ್ದಾರೆ? ಯಾಕಂದರೆ ಇವರ ಮತಗಳೇ ನಿರ್ಣಾಯಕ. ಬಿಹಾರದ ಚುನಾವಣೆಯಲ್ಲಿ ಮಹಿಳೆಯರು ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವೋಟಿಂಗ್ ಮಾಡಿದರು. ಈ ಬಾರಿಯೂ ಕೂಡ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿದ್ದಾರೆ, ಜಾಸ್ತಿ ಪರ್ಸೆಂಟೇಜ್ನಲ್ಲಿ ವೋಟ್ ಮಾಡಿದ್ದಾರೆ. ಯುವಕರು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ವೋಟ್ ಮಾಡಿದ್ದಾರೆ. ಹೀಗಾಗಿ ಇವರ ಮತಗಳೇ ನಿರ್ಣಾಯಕ. ಇವರು ಯಾರಿಗೆ ವೋಟ್ ಮಾಡಿದಾರೋ ಅದೇ ಪಕ್ಷಕ್ಕೆ ಅಧಿಕಾರ ನಿಶ್ಚಿತ. ಹಾಗಾದರೆ ಯಾರು ಯಾವ ಮೈತ್ರಿಕೂಟಕ್ಕೆ ವೋಟ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೆರಡು ದಿನಗಳ ಬಳಿಕ ಗೊತ್ತಾಗುತ್ತೆ. ಈ ಬಗ್ಗೆ ಬಿಹಾರ ಹಾಗೂ ರಾಷ್ಟ್ರ ರಾಜಕೀಯ ಪಡಸಾಲೆಯಲ್ಲಿ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಯುವಜನರ ಮತಗಳು ಮಹಾಗಠಬಂಧನ್ ಪಾಲಾಗಿರುವಂತಹ ಸಾಧ್ಯತೆ ಇದೆ. ಯಾಕಂದರೆ ನಿರುದ್ಯೋಗ ಸಮಸ್ಯೆ ತುಂಬ ಇತ್ತು. ಈ ಹಿಂದೆ 1 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ BJPಯ NDA ಮೈತ್ರಿಕೂಟ ಹೇಳಿತ್ತು. ಆದರೆ ಎಲ್ಲೂ ಕೂಡ ಆ ಮಟ್ಟದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಲ್ಲಿ ಸಾಧ್ಯವಾಗಲಿಲ್ಲ. ದೇಶಾದ್ಯಂತ 2 ಕೋಟಿ ಉದ್ಯೋಗದ ಭರವಸೆ ಇತ್ತು. ಆ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಹಿನ್ನಡೆಯಾಯಿತು. ಮತ್ತೊಂದೆಡೆ ದೆಹಲಿಯಿಂದ ವಾಪಸ್ ಬರುವಂತಹ ಬಿಹಾರಿಗರೇನಿದ್ದಾರೆ, ಸರಿಯಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಯುವಜನತೆ ರೋಸಿ ಹೋಗಿತ್ತು. ಹೀಗಾಗಿ ಯುವಜನತೆಯ ವೋಟ್ಗಳು ಮಹಾಗಠಬಂಧನ್ ಪಾಲಾಗಿರುವಂತಹ ಸಾಧ್ಯತೆ ಇದೆ. ಮೊದಲ ಬಾರಿಗೆ ಮತ ಚಲಾಯಿಸಿದವರ ಆಯ್ಕೆ ಮಹಾಗಠಬಂಧನ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು NDA ಕೂಟಕ್ಕೆ ಮಹಿಳೆಯರು ವೋಟ್ ಮಾಡಿರುವ ಅಂದಾಜಿದೆ. ಇದಕ್ಕೆ ಪ್ರಮುಖ ಕಾರಣ ಮಹಿಳೆಯರ ಖಾತೆಗೆ 10,000 ಹಣ ಬೀಳುತ್ತೆ. 10,000 ರೂಪಾಯಿ ಹಣ ಹಾಕಿರೋದ್ರಿಂದಾಗಿ ಮಹಿಳೆಯರು ವೋಟ್ ಮಾಡಿದ್ದಾರೆ ಅನ್ನೋ ಅಂದಾಜು ಮಾಡಲಾಗ್ತಾ ಇದೆ. ಆದರೆ ಫಲಿತಾಂಶದ ದಿನ ಎಲ್ಲವೂ ಕೂಡ ನಿಚ್ಚಳ ಆಗುತ್ತೆ.